ಆಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ಒಂದು 3-4 ತರ ಇದೆ. ಕೊನೆಯದೊಂದು ಹೇಳ್ತೀನಿ ನಾನು. ವಿಷಯಗಳಲ್ಲಿ ಸಿಲುಕಿ ಮನು ಅಂದ್ರೆ ಅದೇ ಬೇಡದೆ ಇರೋಂತ ಎಲ್ಲ ವಿಚಾರಗಳನ್ನ ಮನಸ್ಸಿನಲ್ಲಿ ತುಂಬಿಕೊಂಡು ಅಲ್ಲಗುತ್ತಿರುವುದು ದೇವನೇ. ಅಂದ್ರೆ ತುಂಬಾ ಜರ್ಜರಿತವಾಗ್ಬಿಟ್ಟಿದೀನಿ, ಬೇರೆ ಬೇರೆ ಬೇಕಿಲ್ದೇ ಇರೋ ವಿಷಯಗಳನ್ನೇ ತುಂಬ್ಕೊಳ್ತಿರ್ತೀವಿ ಎಲ್ಲ. ಅದು ಇದು ಆ ನೋವು ಈ ನೋವು ದುಃಖಗಳಲ್ಲೇ ಇರ್ತೀವಿ. ಕೊನೆಗೆ ನಾವು ಇಲ್ಲಿ ಬಂದಿದೀವಿ, ಒಂದ್ಸಲ ಮಣ್ಣಿಗೆ ಹೋಗ್ತೀವಿ ಅನ್ನೋದನ್ನ ಮರ್ತ್ಕೊಂಡ್ಬಿಟ್ಟಿರ್ತೀವಿ. ಅವರು ಮೊನ್ನೆ ಇದ್ರಲ್ಲಿ ಶಾರದಾಶ್ರಮದಲ್ಲಿ ಅವ್ರು ಹೇಳಿ ಸ್ಮಶಾನ ವೈರಾಗ್ಯ ಅಂತ ಹೇಳ್ಬಿಟ್ಟು 2 ದಿನ ಮಾತ್ರ ನಮಗೆ ಅದ್ರ ತಲೆಯಲ್ಲಿ ಇರುತ್ತೆ. ಆಮೇಲೆ ಸ್ಮಶಾನದಿಂದ ಮನೆಗೆ ಬಂದ ತಕ್ಷಣ ಬಿಟ್ಟಾಕ್ಬಿಡ್ತೀವಿ. ಅದನ್ನ ಮಾಮೂಲು ನಾವು ಹೆಂಗಿರ್ತೀವಿ ಆ ವಿಷಯಗಳಲ್ಲಿ ಸಿಲ್ಕೊಂಡ್ಬಿಟ್ಟಿರ್ತೀವಿ ನಾವೆಲ್ಲ. ಬರೀ ಅದು ಇದು ಅಂತ ಹೇಳ್ಬಿಟ್ಟೆಲ್ಲ. ಅವುಗಳ ಮರ್ಮವರಿವ ಭಕ್ತಿ ಮಾರ್ಗವ ತೋರುನಿ. ನಾವು ಯಾವಾಗ ಭಕ್ತಿ ಮಾರ್ಗ ಹಿಡಿತೀವಿ ಆವಾಗ ನಮಗೆ ಅದ್ರ ಮರ್ಮ ಅರ್ಥ ಆಗುತ್ತೆ. ಓ ಇದೆಲ್ಲ ಕ್ಷಣಿಕ ಮಾತ್ರ, ನಾವು ನೀರಿನ ಮೇಲಿನ ಗುಳ್ಳೆ ತರ ಈಗ ಬಂದಿರೋ ಅಂಥದ್ದು ಪ್ರಪಂಚದಲ್ಲಿ. ಅದನ್ನ ನಾವು ಅರ್ತ್ಕೋಬೇಕು. ಅದ್ರೊಳಗಿನ ಮರ್ಮನ ನಾವು ತಿಳ್ಕೊಂಡಾಗ, ಯಾವ ಭಕ್ತಿ ಮಾರ್ಗಕ್ಕೆ ನಾವು ಹೋದಾಗ ಭಗವಂತ ನಮಗೆ ಒಳ್ಳೆ ಅರಿವನ್ನ ಕೊಡ್ತಾನೆ. ಜ್ಞಾನ ಹಾದಿಯೊಳೆನ್ನ ನಡೆಸು ಹೇ ದೇವದೇವನೇ. ಅಂದ್ರೆ ಜ್ಞಾನ ಅಂತಂದ್ರೆ ಎಲ್ಲ ತಮವನ್ನ ಕಳೆದು ಬೆಳಕಿನೆಡೆಗೆ ಹೋಗುವಂಥದ್ದು, ಕತ್ಲೆಯನ್ನೆಲ್ಲ ಕಳೆದ್ಬಿಟ್ಟು. ಜ್ಞಾನದ ಹಾದಿ ಅಂದ್ರೆ ಒಳ್ಳೆ ಮಾರ್ಗ. ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ದುಷ್ಟತನ, ಆಮೇಲೆ ಏನು ಒಬ್ಬರ ಮೇಲೆ ದೋಷಾರೋಪಣೆ ಮಾಡೋದು, ಇನ್ನೊಂದು ಮತ್ತೊಂದು ಎಲ್ಲ ಬಿಟ್ಬಿಟ್ಟು ಜ್ಞಾನ ಹಾದಿಯೊಳಗೆ ಏನೇ ಕೊಟ್ಟರು ಭಗವಂತ ನೀನೆ, ನನ್ನಲ್ಲಿರೋ ನೀನೇ ಅಂದಮೇಲೆ ಏನ್ ಕೊಟ್ಟರು ನಿನಗೆ, ಕೊಡದೇ ಇದ್ರು ನಿಂದೆ, ಕೊಟ್ಟರು ನಿಂದೆ, ಕೊಡದೇ ಇದ್ರು ನಿಂದೆ. ಒಳ್ಳೆ ಬುದ್ಧಿ ಕೊಡ್ತೀಯಾ ಅದು ನೀನೆ, ಕೆಟ್ಟ ಬುದ್ಧಿ ಕೊಡ್ತೀಯಾ ಅದು ನೀನೆ. ಆದ್ರೆ ಅದನ್ನ ಆದಷ್ಟು ಕಡಿಮೆ ಮಾಡಿ ಒಳ್ಳೇದನ್ನ ನಾನು ಒಳಗೆ ತಗೊಳ್ಳೋ ಹಂಗೆ ಮಾಡು ಅಂತ ಹೇಳ್ಬಿಟ್ಟು ಜ್ಞಾನ ಹಾದಿಯೊಳೆನ್ನ ನಡೆಸು ಹೇ ದೇವದೇವನ್. ನಾನು ನನ್ನನ್ನು ಅರಿಯುವಂತ, ನನ್ನನ್ನು ನಾನು ಅರ್ಥಕೋಬೇಕು. ಅರಿವೇ ಗುರು. ನನ್ನನ್ನು ನಾನು ಯಾವಾಗ ಅರ್ಥಕೊಳ್ತೀನೋ ಅದೇ ನನ್ನ ಗುರು ಆಗುತ್ತೆ. ಅರಿಯುವಂತ ಮತಿಯ ನೀಡು ದೇವನೇ. ಇಂಥ ಒಂದು ನನಗೆ ಮನಸ್ಸನ್ನ ಕೊಡು, ಬುದ್ಧಿನ ಜ್ಞಾನವನ್ನು ಕೊಡು ಅಂತ ಹೇಳ್ಬಿಟ್ಟು ಗುರುವನ್ನ ಯಾವಾಗ್ಲೂ ನೆನ್ಸ್ಕೊಳ್ತಾ ಇರ್ಬೇಕು ಅಂತ ಹೇಳ್ತಾ, ಈಗ ರಾಮಕೃಷ್ಣರು ಕೂಡ ದೊಡ್ಡ ಗುರುಗಳು. ಅವ್ರು ಎಲ್ರು ಗುರುಗಳೇ. ನಮಗೆ ಯಾವ್ದು ಒಳ್ಳೇದನ್ನ ಈ ತಂದೆ ತಾಯಿನೂ ಗುರುನೇ. ನಾವು ಯಾರಲ್ಲಿ ಕಾಣ್ತೀವಿ ಗುರು ಅಂತ ಅದು ಗುರುವಾಗೇ ಇರುತ್ತೆ ನಮಗೆ. ಆದ್ರೆ ನಾವು ಅರ್ತ್ಕೋಬೇಕಷ್ಟೇ. ಅದನ್ನ ಮನಸ್ಸಲ್ಲಿ ಅರ್ತ್ಕೊಂಡಾಗ ಗುರು ಯಾರು ಏನು ಅನ್ನೋದು ಅರ್ಥ ಆಗುತ್ತೆ ಅಂತ ನನಗೆ ಅವಕಾಶ ಕೊಟ್ಟಿದ್ದೀವಿ.